ನಮ್ಮ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ ಈಗಾಗಲೇ ಭೇಟಿ ಕೊಟ್ಟು ಜನಸಂಪರ್ಕ ಸಭೆ ನಡೆಸಿದ್ದೇನೆ. ನಮ್ಮ ಕಾರ್ಯ ಪಂಚಾಯತ್ ಒಂದು ಉಳ್ಕೊಂಡ್ಬಿಟ್ಟಿತ್ತು. ಹಲವಾರು ಕಾರಣಗಳಿಂದ ಇದನ್ನು ಮುಂದೂಡಬೇಕಾಗಿತ್ತು. ಸರಿ ಹಬ್ಬದ ಕೆಲವು ಊರುಗಳಲ್ಲಿ ಹಬ್ಬ ಇತ್ತು, ಇನ್ನೊಂದು ಊರುಗಳಲ್ಲಿ ಲೀಡರ್ಗಳು ಯಾವುದಾದ್ರು ತಮ್ಮ ವೈಯಕ್ತಿಕ ಕಾರಣಗಳಿಗೆ ಬರೋದು ಬೇಡ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ವಿಳಂಬ ಆಗಿ ಇವಾಗ ಗ್ರಾಮ ಪಂಚಾಯತ್ ಇದನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಭೆಗೆ ನಮ್ಮ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರಾದ ಸಿ ಬಸವರಾಜ್ ಅವರು ಬಂದಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಹೇಶ್ವರ್ ಲಿಂಗರಾಜ್ ಅವರು ಬಂದಿದ್ದಾರೆ. ನಮ್ಮ ಮುಖಂಡರಾದಂತಹ ಚಿನ್ನಂಬಳ್ಳಿ ರಾಜು ಅವರು, ಸಿದ್ದರಾಮೇಗೌಡರು, ಲಿಂಗರಾಜ್ ಅವರು, ನಮ್ಮ ಕಾರ್ ಮಹಾದೇವರು ಮತ್ತೆ ಮತ್ತೆ ನನ್ನೆಲ್ಲ ಸ್ವಾಗತ ಮಾಡಿದಂತೆ ನಮ್ಮ ಶೇಷ್ ಅವರು, ಮತ್ತೆ ನಮ್ಮ ಚಿನ್ನಬಳ್ಳಿ ಗ್ರಾಮದ ಎಲ್ಲ ಸಮುದಾಯದ ಕೋಮಿನ ಯಜಮಾನರುಗಳು, ಮುಖಂಡರುಗಳು ಬಂದಿದ್ದೀರಿ. ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ನಾಯಕರುಗಳು ಬಂದಿದ್ದಾರೆ. ಬೇರೆ ಬೇರೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಚಿನ್ನಂಬಳ್ಳಿ ಗ್ರಾಮದ ನಮ್ಮೆಲ್ಲ ಅಣ್ಣ ತಮ್ಮಂದರು, ಸಹೋದರಿಯರು ಆಗಮಿಸಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈ ಒಂದು ಸಭೆ ಮಾಡೋಕ್ಕಿಂತ ಮುಂಚೆ ನಾನು ನಮ್ಮ ಚಿನ್ನಂಬಳ್ಳಿ ಗ್ರಾಮದ ನಮ್ಮೆಲ್ಲ ಆತ್ಮೀಯ ಪ್ರೀತಿಯ ಮತದಾರ ಬಾಂಧವರುಗಳಿಗೆ ಮೊದಲು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆಂತಂದರೆ ಈ ಬಾರಿ 2023 8 ತಿಂಗಳ ಹಿಂದೆ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ನೀವು ಅತ್ಯಂತ ಬಹುಮತದಿಂದ ತಂದೆಯವ್ರನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ. ಇದು 3ನೇ ಬಾರಿ ವರ್ಣಾ ಕ್ಷೇತ್ರದಿಂದ ತಂದೆಯವರು ಗೆಲ್ತಾ ಇರೋದು. ವರ್ಣಾ ಕ್ಷೇತ್ರ ರಚನೆ ಆದಾಗಿಂದಲೂ ಕೂಡ ಅವ್ರನ್ನ ಗೆಲ್ಸ್ಕೊಂಡು ಬಂದಿದ್ದೀರಿ. ಒಮ್ಮೆ ನನ್ನನ್ನು ಕೂಡ ಶಾಸಕರಾಗಿ ಮಾಡಿದ್ದೀರಿ. ಈ ಬಾರಿ ಅಂತೂ ಸಿದ್ದರಾಮಯ್ಯ ಕಳೆದ ಎಲ್ಲ ಚುನಾವಣೆಗಳಿಗಿಂತ ಅತಿ ಹೆಚ್ಚಿನ ಓಟು ಕೊಟ್ಟು ಅವ್ರನ್ನ ಭಾರಿ ಅಂತರದಿಂದ ಗೆಲ್ಸ್ಕೊಟ್ಟಿದ್ದೀರಿ. ಹಾಗಾಗಿ ಅವ್ರು ಮುಖ್ಯಮಂತ್ರಿಗಳು ಕೂಡ ಸಾಧ್ಯ ಆಯಿತು. ಸೊ ಹಾಗಾಗಿ ಇವತ್ತು ಅವ್ರು ಮುಖ್ಯಮಂತ್ರಿಗಳಾಗಿದ್ದರೆ ಅದಕ್ಕೆ ನೀವೆಲ್ಲ ಕಾರಣಕರ್ತಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ತಲೆಬಾಗಿ ನಾನು ಮೊದಲು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದು ಜನಸಂಪರ್ಕ ಸಭೆ ಬಂದಿರೋದೇ ನಿಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ. ಹಾಗಾಗಿ ಎಲ್ಲರೂ ತಾಳ್ಮೆಯಿಂದ, ಸಮಾಧಾನದಿಂದ ಒಬ್ಬೊಬ್ಬರಾಗಿ ಬಂದು ತಮ್ಮ ಅರ್ಜಿಗಳನ್ನು ಕೊಡಿ. ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಸಾಧ್ಯ ಆದರೆ ಸ್ಥಳದಲ್ಲಿ ಪರಿಹಾರ ಕೊಟ್ಟು, ಬೇರೆ ಆಗದೇ ಇರುವಂಥ ಸಮಸ್ಯೆಗಳಿಗೆ ಹಂತವಾಗಿ ಅದಕ್ಕೇನು ಪ್ರಕ್ರಿಯೆ ಇರುತ್ತೆ ಅದ್ರ ಮುಖಾಂತರ ಅವ್ರಿಗೆ ಪರಿಹಾರ ಕೊಡುವಂಥ ನಾವು ಕೆಲಸನ ಮಾಡ್ತೇವೆ. ಹಾಗಾಗಿ ದಯವಿಟ್ಟು ಒಬ್ಬೊಬ್ಬರೇ ಬರಬೇಕು ಅಂತೇಳಿ ನಿಮಗೆ ಕೇಳ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ KPC ಕಾರ್ಯದರ್ಶಿಗಳಂತ ಸಿ ಬಸವರಾಜ್ ಅವರು ಬಂದಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಹೇಶ್ವರ್ ಲಿಂಗರಾಜ್ ಅವರು ಬಂದಿದ್ದಾರೆ. ಮಲ್ಲುಪುರ ಪ್ರಕಾಶ್ ಅವರು ಬಂದಿದ್ದಾರೆ. ನಮ್ಮ ಗುರುಸ್ವಾಮಿ ಅವರು ಬಂದಿದ್ದಾರೆ. ಲಿಂಗರಾಜ್ ಅವರು ಇದ್ದಾರೆ. ಮತ್ತು ರಿಕ್ಸ್ವಾಮಿ ಅವರು ಬಂದಿದ್ದಾರೆ. ಮತ್ತು ನಮ್ಮ ಈ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖಂಡರುಗಳು, ಬಾಣೂರು ಗ್ರಾಮದ ಎಲ್ಲ ಸಮುದಾಯದ ಯಜಮಾನರುಗಳು, ಮುಖಂಡರುಗಳು, ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬಾಣೂರು ಗ್ರಾಮದ ನಮ್ಮೆಲ್ಲ ಆತ್ಮೀಯ ತಮ್ಮಂದರು, ಸಹೋದರಿಯರು ಆಗಮಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಹೆಚ್ಚು ಮಾತಾಡುವಂಥದ್ದೇನಿಲ್ಲ ಇವತ್ತು ಜನಸಂಪರ್ಕ ಸಭೆ ಬಂದಿರೋದು. ಆದರೆ ಅದಕ್ಕಿಂತ ಮುಂಚೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಮ್ಮ ಬಾಣೂರು ಗ್ರಾಮದ ನಮ್ಮೆಲ್ಲ ಆತ್ಮೀಯ ಮತದಾರ ಬಾಂಧವರುಗಳಿಗೆ ನಾನು ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಬಾರಿ 2023 ಚುನಾವಣೆಯಲ್ಲಿ ನಡೆದ 9 ತಿಂಗಳ ಹಿಂದೆ ಆ ಚುನಾವಣೆಯಲ್ಲಿ ತಂದೆಯವ್ರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನೀವು ಗೆಲ್ಲಿಸ್ಕೊಟ್ಟಿದ್ದೀರಿ. ಇದು 3ನೇ ಬಾರಿ ಗೆಲ್ಲಿಸ್ಕೊಟ್ಟಿದ್ದೀರಿ ವರ್ಣಾ ಕ್ಷೇತ್ರದಲ್ಲಿ. ವರ್ಣಾ ಕ್ಷೇತ್ರ ರಚನೆ ಆದಾಗಿಂದನೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದೀರಿ. ಮತ್ತು ನನ್ನೂ ಕೂಡ ಒಮ್ಮೆ ಶಾಸಕನಾಗಿ ಮಾಡಿದ್ದೀರಿ. ಈ ಸರಿ ಕಳೆದ ಎಲ್ಲ ಚುನಾವಣೆಗಿಂತ ಅತಿ ಹೆಚ್ಚಿನ ಮತನ ತಂದೆಯವ್ರು ಕೊಡಿಸ್ಕೊಟ್ಟಿದ್ದೀರಿ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀವು ಗೆಲ್ಲಿಸಿದ್ರಿಂದ ಅವ್ರು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಆಗಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಮ್ಮ ಬಾಣೂರು ಗ್ರಾಮದ ಎಲ್ಲ ಮತದಾರಸ್ಥರಿಗೆ ನಾನು ತಲೆಬಾಗಿ ವಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಮತ್ತು ಬಾಣೂರು ಗ್ರಾಮ ಸಮಸ್ಯೆಯನ್ನು ಕೇಳಕ್ಕೆ ಬಂದಿದ್ದೇನೆ. ನಾನು ಚುನಾವಣಾ ಪ್ರಚಾರ ಸಮಿತಿ ಬಂದಾಗಲೂ ಕೂಡ ಬೇಕಾದ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೀನಿ. ಈಗಲೂ ಕೆಲವು ಆ ಸಮಸ್ಯೆಗಳನ್ನು ನಾವು ಈಡೇರಿಸ್ಕೊಡೋಕ್ಕಾಗಿಲ್ಲ. ಸಮುದಾಯ ಭವನಗಳು ಹಾಗೆ ಬಾಕಿ ಇದ್ದಾವೆ, ಕೆಲವು ರೋಡ್ ರಸ್ತೆಗಳು ಹಾಗೆ ಬಾಕಿ ಇದ್ದಾವೆ, ಅಂಗನವಾಡಿದು ಇನ್ನೂ ಮಾಡ್ಕೊಡೋಕ್ಕಾಗಿಲ್ಲ. ಆಗ BJP ಗೌರ್ಮೆಂಟಿಂದ ನಮ್ಗೆ ಹೆಚ್ಚು ಹಣ ಬಂದಿಲ್ಲ, ಹಾಗೆ ಮಾಡಿಕೊಟ್ಟಿಲ್ಲ. ಈಗ CM ಕ್ಷೇತ್ರನೇ ಆಗಿದ್ದರಿಂದ ನಮ್ಗೆ ಅನುದಾನ ಬರುತ್ತೆ. ನಮ್ಮ ಬಾಣೂರು ಗ್ರಾಮದ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ನಾವು ಖಂಡಿತ ಈ ಸರಿ ಕಲ್ಪಿಸ್ಕೊಡ್ತೀವಿ. ಆದರೆ ಸಮಸ್ಯೆಗಳನ್ನ ಇಟ್ಕೊಳ್ಬೇಕಾದ್ರೆ ಅದು ಪ್ರತಿಯೊಬ್ಬರು ಒಬ್ಬೊಬ್ಬರಾಗೆ ಬಂದಿದೆ. ಇವತ್ತು ಎಲ್ಲರ ಮುಂದೆ ಇಟ್ಕೊಂಡ್ಬಿಟ್ರೆ ಅಧಿಕಾರಿಗಳು ಕಾಣೋದಿಲ್ಲ, ಅವ್ರನ್ನ ಕರೆದು ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಒಬ್ಬೊಬ್ಬರೇ ಬಂದು ತಮ್ಮ ಆವರಣಗಳನ್ನು ಕೊಡಿ ಅಂತ ಕೇಳ್ತಾರೆ.